ಇವಳೇನು ನಿಜವಾಗ್ಲೂ ಬಂದಂಗಿದೆ. ಅಯ್ಯಯ್ಯ ಅಮ್ಮ, ಅಯ್ಯಯ್ಯ ಬಂದ್ಬಿಟ್ಟವಳೆ. ಅಯ್ಯೋ ಅಮ್ಮ 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 ಅಮ್ಮ. ಏನ್ ತ್ರಾಸಿಲ್ಲ, ಏನ್ ತ್ರಾಸಿಲ್ಲ. ಮಗು ನಮ್ ಕೈಯಲ್ಲಿದೆ, ಒಳ್ಳೇದಾಗತ್ತೆ. ಅಮ್ಮ ಯಾರು ಗುರುಜಿ, ಎಂತ ಗುರುಜಿ ಇದು, ಹೋಗ್ತಾ ಇಲ್ಲ ಬಿಡ್ತಿಲ್ಲ. ಅವ್ವ ತೊಂದ್ರೆ ಇಲ್ಲ, ಒಳ್ಳೇದಾಗತ್ತೆ. ಎಲ್ಲರಿಗೂ ಒಳ್ಳೇದಾಗ್ತದ, ಎಲ್ಲರಿಗೂ ಒಳ್ಳೇದಾಗ್ತದ. ಸಮಸ್ಯೆ ಅಲ್ಲ, ಎಂತದಿಲ್ಲ, ಎಂತ ಸಮಸ್ಯೆ ಇಲ್ಲ. ಹಾ ಓಕೆ ಅಮ್ಮ, ಗೊತ್ತಿದ್ದು ಕೇಳ್ತಿರಂಗಿದೆ. ಎಲ್ಲೋ ಹಾ ಬಿಸಿಲು ನಿಮ್ ಕಡೆ ಗೊತ್ತಲ್ಲಮ್ಮ, ಮುಗುಳ್ಯಾರ ಖಾರ ತಿಂತೀರಾ? ಬೇಗ ಬನ್ನಿ ಗುರುಜಿ, ಕಾಯ್ತಾ ಇದ್ದೇನೆ ನಾನು. ನೀವ್ಯಾರು ಹೆದರ್ಬೇಡಿ, ಹೆದರ್ಬೇಡಿ, ಹೆದರ್ಬೇಡಿ. ಏನಿಲ್ಲ ಏನಿಲ್ಲ ಏನಾಗಿಲ್ಲ ಏನಾಗಿಲ್ಲ. ಎದ್ರ ಅವಶ್ಯಕತೆ. ಹಾ 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 ಹಾ. ಅವ್ರು ಹಾಗೆ ಭೂತ ಪ್ರೇತಗಳ ಜೊತೆ ಮಾತಾಡ್ತಾ ಇರ್ತಾರೆ ಸ್ವಾಮಿಗಳು. ಎಂತ ಹೆದರುವ ವಿಷಯ ಏನಿಲ್ಲ. ನಾವು ಬಂದಾಯ್ತಲ್ಲ, ಎಲ್ಲ ಆಗುತ್ತೆ. ಎಂತ ಹೆದರೋದೆಂತದೇನಿಲ್ಲ. ಹೋಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ನೀವು ಸ್ವಲ್ಪ ದಾರಿ ಮಾಡಿ ಕೊಡ್ಬೇಕಷ್ಟೆ. ಎಂತ ಈ ತರ ಅಲ್ಲ ರೇವಣ್ಣ, ಈ ತರ ಅಲ್ಲ. ಅಂತರಂಗದಿಂದ ಬಹಿರಂಗ, ಅಂತರಂಗದಿಂದ ಬಹಿರಂಗ ಆಗ್ಬೇಕು, ಈ ತರ ಅಲ್ಲ. ಅದು ಮಂತ್ರಕ್ಕೆಲ್ಲ ಸದ್ದು, ಅದು ಈ ಮಂತ್ರಕ್ಕೆಲ್ಲ ನಿಲ್ಲಲ್ಲ, ಅದು ಓಡಿ ಹೋಗುತ್ತೆ. ನಮ್ಮ ಕೈ ಚಳಕ ಗೊತ್ತಲ್ಲ. ಆ ಫ್ರಮ್ ಅವಿ ಫ್ರಮ್ ಆಲೋಚನಾ, ಅದೇ ಅಲ್ವಾ ಬಂದಿದ್ದು. ಎಂತ ಹೆದರೋದು ಬೇಡ. ಅದಕ್ಕೆ ಒಂದು 3 ಕ್ರಮ ಇವೆ. ಎಂತ ಹೆದರ್ಬೇಕಾಗಿಲ್ಲ, ಹೆದರ್ಬೇಕಾಗಿಲ್ಲ. ನಾವು ಆ ತರದ ಸ್ವಾಮಿಗಳಲ್ಲಮ್ಮ. ಎಂತ ದುಡ್ಡು ಹೆಚ್ಚು ಖರ್ಚು ಮಾಡಲ್ಲ, ಹಂಗಂತ ಮೂಢನಂಬಿಕೆ ಎಲ್ಲ ಎಂತ ಮಾಡಲ್ಲ. ಎಂತ ಸರ್ಟಿಫಿಕೇಟ್ ತಂದಿದ್ಯಾನ? ಒಂದಾದ್ರೆ ಹೇಳು, ಜನರನ್ನು ಮರ್ಯಾದೆ ತೆಗಿತೀಯ. ನಾವು ಆ ತರದ ಸ್ವಾಮಿ ಅಲ್ಲಮ್ಮ, ನಾವು ಓದಿದ್ದೇವೆ, ಡಿಗ್ರಿ ಎಲ್ಲ ಇದೆ ನಮ್ದು. ಅದಕ್ಕೆ ಬೇಕಾಗಿ ಒಂದು 3 ಕ್ರಮ ಇದೆ, ಬರ್ಕೊಳ್ಳಿ. ಮೊದಲನೇ ಕ್ರಮ, ಕೆಸರು ತುಂಬಿದ ಗದ್ದೆ, ಗದ್ದೆಯಲ್ಲಿ ಬೆಳೆಯುವ ಗಿಡ, ಆ ಗಿಡದ ಬೇರಿನ ಗಡ್ಡೆ, ಅದರ ಕಷಾಯ ಮಾಡಿ 3 ದಿನ ಕುಡಿಸಬೇಕು. ಅದರಲ್ಲಿ ಬರುವ ವಾಂತಿಯ ಮೂಲಕ ಹೋಗುತ್ತೆ. ಇದು ಸತತ 3 ದಿನ ಮಾಡಬೇಕು. ಅದಕ್ಕೂ ಹೋಗದೇ ಇದ್ದರೆ 2ನೇ ಕ್ರಮ, ಒಂದು ಎಷ್ಟು ಗಾತ್ರದ ಒಂದು 3 ಕಲ್ಲು, ಆ ಕಲ್ಲಿಗೆ ಕಬ್ಬಿಣ, ಆ ಕಬ್ಬಿಣವನ್ನು ಆ ಬೆನ್ನಿಗೆ ಸಿಕ್ಕಿಸಿ ನೇತ ಹಾಕಬೇಕು. ಆ ನೋವಿಗೆ ಹಾರಿ ಓಡಿ ಹೋಗುತ್ತೆ. ಅದಕ್ಕೂ ಹೋಗದಿದ್ರೆ 3ನೇ ಕ್ರಮ ಮಾಡಬೇಕಾಗತ್ತೆ. ಊರಲ್ಲಿ ನಮ್ಮ ದೇವಸ್ಥಾನ ಉಂಟಲ್ಲ, ವರ್ಷಕ್ಕೆ ಒಂದ್ಸಾರಿ ಅಗ್ನಿ ಇದು ನಡೆಯುತ್ತಲ್ವಾ, ಆ ಅಗ್ನಿಯ ಮೇಲೆ ಹೊರಳಾಡಿಸ್ಬೇಕು. ಆ ಸುಟ್ಟು ಅದಕ್ಕೆ ಹಾರಿ ಓಡಿ ಹೋಗ್ಬಿಡುತ್ತೆ. ಎಂತ ಅದಕ್ಕೆ ಮಾಡೋದು ಮಾಡ್ದಪ್ಪ, ಹೋಗತ್ತೆ. ಇಷ್ಟ ಆದ್ರೆ ಹೋಗೇ ಹೋಗುತ್ತಲ್ವಾ, ಹೋಗತ್ತೆ. ಇದೆಪ್ಪ 3 ಕ್ರಮ ಪರಿಹಾರ ಹೇಳಿದ್ದು. ಮಲಗಿದ್ರ ನೀವು? ಯಪ್ಪ, ನಾನು ನಿನಗೆ ಫ್ಯಾನ್ ಮಾರಕ್ ಬಂದಿದ್ದೀನಪ್ಪ, ಇಲ್ಲಿ ಗ್ಯಾರಂಟಿ ಕಾರ್ಡ್ ಕೊಡಕ್ಕೆ.
ಇವರ ಮೈಯಲ್ಲಿ ಬಂದಿರೋದು ಆ ಫ್ರಮ್ ಆ, ಅದೊಂದು ಆಲೋಚನಾ, ಅವಿ ಫ್ರಮ್ ಆಲೋಚನೆ ಬಂದಿರೋದು, ಅದು ಆಲೋಚನೆಯಿಂದ ಕೂಡ ಹೋಗುತ್ತೆ. ಇದನ್ನ ಮಾಡಿ ಖಂಡಿತವಾಗಿ ಹೋಗುತ್ತೆ ಆಯ್ತಾ ಅಂತ ಹೆದರಾಗಬೇಕು. ಅಮ್ಮ ನಾ ಹೇಳಿಲ್ಲ ಅಮ್ಮ, ನಾವೇನು ದಕ್ಷಿಣ ಕೇಳಲ್ಲ, ನಮ್ಮ ಹುಡುಗ ಕೇಳ್ತಾರೆ ಬರಪ್ಪ. ನಾವ್ ಹಾಗೆಲ್ಲ ಡೈರೆಕ್ಟ್ ಆಗಿ ಕೇಳಲ್ಲಮ್ಮ, ನಾವು ದುಡ್ಡಿನ ಸ್ವಾಮಿಗಳಲ್ಲ, ಹಾಗಂತ ಮೂಢನಂಬಿಕೆನೂ ಮಾಡ. ಸದ್ದಮ್ಮ ಎಷ್ಟು ಮಾತಾಡ್ತೀರಾ, ಮನೇಲಿ ಈಗೇನಾ ಯಜಮಾನ್ರ ನೋಡಿದ್ರೆ ಗೊತ್ತಾಗ್ತಾ ಇದೆ ಸದ್ದು. ಆಯ್ತಾ, ಇಷ್ಟು ಮಾಡಿ ಖಂಡಿತವಾಗಿ ಹೋಗತ್ತಮ್ಮ. ಹೆದರ್ಬೇಕಾಗಿಲ್ಲ ಎಲ್ಲ. ಎಂತ ನಾವು ಅದ್ರ ಜೊತೆ ಆಟ ಆಡೋದುಂಟು, ನಾವು ಚದುರಂಗ ಎಲ್ಲ ಆಡ್ತೀವಿ ಅದ್ರ ಜೊತೆಗೆ. ಅಪ್ಪ ಚದುರಂಗಪ್ಪ, ನೀನ್ ಬೇರೆ ಏನೋ ಚಕ್ಕಂದ ತರ ಏನೋ ಅನ್ಕೋಬೇಡಪ್ಪ, ಅದು ಚದುರಂಗ ಆತಾ. ಎಂತ ಹೆದರಿಗೆಲ್ಲಪ್ಪ, ಅದ್ರ ಜೊತೆ ನಾವು ಆಟ ಆಡಿದ್ವಿ, ಅದನ್ನ ನಾವು ಕರ್ಸಿದ್ದೆ ನಾವಲ್ವೇನಪ್ಪ. ಅದೆಲ್ಲ ನೀವು ಕೇಳ್ಬಾರ್ದಪ್ಪ, ಅದ್ರ ಸೌಂಡ್ಗಳು ಇರ್ತವೆ, ಅದೆಲ್ಲ ನಮ್ದು ಕಾರ್ಯ ಇರುತ್ತೆ, ಕ್ರಮಗಳು ಮಾಡ್ತಾ ಇರ್ತೇವೆ. ಯಾವ್ದಕ್ಕೂ ನೀವ್ ಆತರ ಎಲ್ಲ ಮಾಡ್ಬಾರ್ದು ಆಯ್ತಾ, ಹಂಗೆಲ್ಲ ಕೇಳ್ಬಾರ್ದಪ್ಪ. ಎಲ್ಲ ಜನ ಇದಾರೆ, ನಿಮ್ ಕೈಯಲ್ಲಿತ್ತು ಬರ್ಬೇಕಾದ್ರೆ ಇದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಡೌಟ್ ಕೇಳ್ತಾರೆ ನೀವು. ನೀವು ನೀವು ನಮ್ಮ ಏಕಾಂತದಲ್ಲಿ ಸಿಗಿ ಹೇಳ್ತೀನಿ. ಒಳಗೆ ಸ್ವಾಮಿಗಳು ಹೆಂಗಿದ್ರು ತೋರ್ಸೋದು ವಿಡಿಯೋದಾಗ. ಎಂತಪ್ಪ ನೀನ್ ಯಾರ ಕಡೆ ನೀನು? ಯಾರಿಗೆ 3 ತಿಂಗಳು ಸಂಬಳ ಕೊಡ್ಬೇಡಪ್ಪ ಹೇಳ್ತೀನಿ ನಾನು. ಸ್ವಾಮಿಗಳೆಲ್ಲ ಇವರೇ ಕೈ ತುಂಬಾ ಕೊಡ್ತಾರೆ ಅಂತ ನೋಡೋದೇನಪ್ಪ. ನಾವು ಡೈಲಿ ಅದ್ರ ಜೊತೆ ಹಾಯ್ ಬಾಯ್ ಎಲ್ಲ ಹೇಳ್ಬಿಟ್ಟೆ ಮಲ್ಗೋದು. ನೈಟ್ ದಿನಕ್ಕೆ 2-3 ದೆವನ ಕರೆಸಿ ಅವಾಗೆ ನಾವು ಮಲ್ಗೋದು. ಮದುವೆ ಆದಾಗಿಂದ ಅದನ್ನೇ ಮಾಡ್ತಾ ಇದ್ದೇವೆ. ಯಾಕಪ್ಪ ನಿನಗೆ ತುಂಬಾ ಅವಾಗಿಂದ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಹೆಣ್ ದೇವ ಅಂತಿದೆ? ಮದುವೆ ಆಗಿದೆ ತಾನೆ, ಇನ್ನೂ ಬೇಕಾ ನಿನ್ಗೆ ದೇವದ ಬಗ್ಗೆ? ಅಪ್ಪ ಒಳ್ಳೇದಾಗ್ಲಿ. ಎಷ್ಟು ಜನ ಅಪ್ಪ? ನಾ ಕೇಳಿದೆ ಹೆಣ್ತೀರ ಎಷ್ಟು ಜನ ಅಂತಪ್ಪ. ಒಬ್ರು ತಾನೆ ಅಪ್ಪ, ಯಾಕಪ್ಪ ನೀನ್ ಕನ್ಫ್ಯೂಸ್ ಆಗ್ತೀಯ ಅಷ್ಟು? ಮತ್ತೇನಾದ್ರೂ ಉಂಟಾ ಊರಲ್ಲಿ ಏನಾದ್ರು ಸಮಸ್ಯೆಗಳು? ಒಳ್ಳೇದಾಗ್ಲಿ. ಹೆಣ್ಮಕ್ಳ ಬಾಯಲ್ಲಿ ಫಸ್ಟ್ ಟೈಮ್ ಸಮಸ್ಯೆ ಇಲ್ಲ ಅಂತ ಕೇಳಿದ್ದಪ್ಪ ನಾವು. ತುಂಬಾ ಮನಸ್ಸು ತುಂಬಿ ಬಂತು ನಮ್ಗೆ. ಅವ್ರು ಸಿದ್ದರಾಮಯ್ಯ ಕೇಳ್ಬೇಕಮ್ಮ ನೀವು. ಅದೊಂದು ಅದೇನಂದ್ರೆ, ನೀವು ಈ ರಾಜಕೀಯನೆಲ್ಲ ಇದ್ರಲ್ಲಿ ತರಬಾರ್ದು ಆಯ್ತಾ. 2,000 ಬಂದ್ರೆ ಏನ್ ಮಾಡ್ತೀರಾ? ತಿಂಗಳ 2,000 ಬಂದ್ರೆ ಏನ್ ಮಾಡ್ತೀರಾ? ಈಗ ಸುತ್ತಾಡ್ತಿದಾರಲ್ಲಮ್ಮ, ಇಲ್ಲಿ ಹೊರಗಡೆ ಬಂದು ಸುತ್ತಾಡ್ತಾನೆ ಈ ಪ್ರಶ್ನೆ ಕೇಳ್ತಿದಾರೆ. ನೀವು ಬರ್ದೇನೆ ಎಷ್ಟು ಸುತ್ತಾಡ್ತೀರಾ? ಬಂದ್ರೆ ಸುಮ್ನೆ ಇರ್ತೀರಾ ನೀವು? ಅಮ್ಮ ಮನೇಲಿ ಸ್ವಲ್ಪ ಯಜಮಾನ್ರಿಗೆ ದಿನ ಸ್ವಲ್ಪ ಬಿಸಿ ರೊಟ್ಟಿ ಮಾಡಿ ಕೊಡಿಯಮ್ಮ. ಮನೆ ಬಿಟ್ಟು ಸುತ್ತಾಡ್ತೀರಾ? ಎಷ್ಟು ಸುತ್ತಾಡ್ತೀರಾ? ಮೇಡಮ್ ಎಷ್ಟು ಕ್ವಶನ್ ಕೇಳ್ತಾರೆ, ಬೇರೆಯವ್ರಿಗೆ ಅವಕಾಶ ಮಾಡ್ತೀರಿ. ಇವಾಗ ಗೊತ್ತಾಗ್ತಿದೆ ಸಮಸ್ಯೆ ಮನೆ ಊರಲ್ಲಿಲ್ಲ ಅಮ್ಮ, ನೀವೇ ಸಮಸ್ಯೆ ಅನಿಸ್ತೈತೆ. ಮಾತಾಡಕ್ ಬಿಡಿಮ್ಮ, ಮತ್ತೆ ಅದೇ ಮಾಡ್ತಾ ಇದ್ದೀರಾ? ಮತ್ತೇನಾದ್ರು ಉಂಟಾ? ನಾವಪ್ಪ ನಮ್ಮೇನಿದ್ರು ಇವ್ರಿಗೆ ಕೊಡಿ, ನಾವು ಹೊರಗೆ ತಗೊಂತೀವಿ. ನೀವು ಬಿಟ್ರೆ ಸೀದಾ ಬಾಯಿಗೆ ಕೊಡೋ ತರ ಇದ್ದೀರಪ್ಪ. ನೋಡಿಮ್ಮ, ನಾನು ಏನ್ ಮಾಡ್ಬೇಕಂದ್ರೆ ಅದಕ್ಕೊಂದು ಸರಳವಾದ ಉಪಾಯ ಇದೆ ಆಯ್ತಾ. ಇದು ತಮ್ಮ ಹಿರಿಯರೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಯಜಮಾನ್ರು ಮನೆಗೆ ಬರ್ತಿದ್ದಂಗೆ ಬಾಯಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೋಬೇಕು. ಅವ್ರ ಮನೆಯಿಂದ ಆಚೆ ಹೋಗೋ ತನಕ ನುಂಗ್ಬಾರ್ದು ಅದನ್ನ. ಜಗಳನೇ ಆಡಲ್ಲ, ಅವ್ರು ಸಿಟ್ಟೆ ಮಾಡಲ್ಲ. ನೋಡ್ದಮ್ಮ ಎಷ್ಟು ಬೆರಕಿದ್ದಾಳಿ ಅಮ್ಮ. ಅವ್ರಿಗೆ ಅದ್ರಲ್ಲೇ ಸ್ನಾನ ಮಾಡಿಸ್ಬೇಕಂತ ಇದ್ದೀರಾ? ಒಂದು ಇದ್ರ ಬೊಕ್ಸೆ ನೀರಲ್ಲಿ? ಇಲ್ಲಪ್ಪ, ನಾವು ಅಂತ ಸ್ವಾಮೀಜಿ ಅಲ್ಲಪ್ಪ, ನಾವು ಒಳ್ಳೇದನ್ನ ಹೇಳ್ತೇವೆ. ನಮ್ ಸರ್ಟಿಫಿಕೇಟ್ ತಂದಿಲ್ಲ ನಮ್ಮ ಹುಡುಗ. ನೋಡಿದ್ರಮ್ಮ, ನಿಮ್ಗೆ ಗೊತ್ತು ತಾನೆ ಏನ್ ಮಾಡಿದ್ರೆ ಸಿಟ್ಟು ಬರಲ್ಲ ಅಂತ. ಎಲ್ಲ ಮಾಡ್ಬಾರ್ದಮ್ಮ. ನೀವು ದೇವ್ರನ್ನ ಎಲ್ಲೆಲ್ಲ ಹುಡುಕ್ತಿದ್ದೀರ, ಮದ್ವೆ ಆದಾಗಿಂದಾನೇ ಸಿಕ್ಕಿದ್ದಾರೆ. ಅದೇ ತಪ್ಪಮ್ಮ, ನಾನು ಹೇಳ್ತಿರೋದು ಅದೇ ತಪ್ಪು. ನಿಮ್ಗೆ ಮದ್ವೆಗೆ ಎಷ್ಟು ವರ್ಷ ಆಯ್ತು? 47 ವರ್ಷದಿಂದ ನೀವು ದೇವ್ರ ಜೊತೆಗೆ ಬದುಕ್ತಾ ಇದ್ದೀರಾ. ಮತ್ತೆ ನಮ್ಮ ಹತ್ರ ಯಾಕಮ್ಮ ಹುಡುಕ್ತೀರಾ? ಬೇಡಮ್ಮ, ಗಂಡನಲ್ಲೇ ದೇವರನ್ನು ಕಾಣಿ.
ಆ ದೇವರಿಗೆ 3 ಟೈಮ್ ಬಿಸಿ ಮಾಡಿ ನೈವೇದ್ಯ ಮಾಡೋರು ನಾವೇ ಸ್ವಾಮಿ. ಹಂಗಂತೇಳಿ ಅವ್ರಿಗೆ ನೈವೇದ್ಯ ಮಾಡಿ ನೀವು ಸುಮ್ನೆ ಇರ್ತೀರಮ್ಮ. ಮೇಲೆ ನೈವೇದ್ಯ ಮಾಡಿ ಕೆಳಗೆ ಬಾಚ್ಕೊಳಲ್ವಾ? ನಾವ್ ಅದನ್ನ ಹೇಳ್ತಿರೋದು, ನೈವೇದ್ಯ ಮಾಡ್ಬೇಡಿ, ಊಟ ಮಾಡಿಸಿ. 3 ಹೊತ್ತು ಬೇಡ, 2 ಹೊತ್ತು ಮಾಡಿಸಿ, ಖುಷಿಯಾಗಿರ್ತಾರ. ಸಾಕ್ ಮಾಡಿ ಅಮ್ಮ, ತುಂಬಾ ಆಯ್ತು ಪ್ರಶ್ನೆ. ಇವ್ರ ಹತ್ರ ಎಕ್ಸ್ಟ್ರಾ ಇಸ್ಕೊಳ್ರಿ. ಅದೇ ಇವ್ರಿಗೆ ಹೇಳಿದ್ರು, ಅದಕ್ಕೆ ಇವ್ರ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಇಸ್ಕೊಳ್ರಿ. QR ಕೋಡ್ ಕೊಡ್ತೀವಿ. ನಿಮ್ಗೆ ಪೇ ಮಾಡಿ ಇಲ್ಲಿ ಕೂಡ ಒಂದು ಫಿಟ್ಟಿಂಗ್ ಇಡ್ತಾರೆ. ಗುರುಜ್ ಹತ್ರ ಬರೋದು ನಿಜಮ್ಮ ಎಲ್ಲ ಆಧಾರ್ ಕಾರ್ಡ್ ಅಲ್ಲೇ ಜೀವನ ಮಾಡ್ತಾ ಇದ್ದಾರೆ. ದುಡ್ಡು ಕೊಡತಾನ ಆ ದೇವ ಊರ್ ಬಿಟ್ಟು ವರ್ಕ್ಸ್ ಬರ್ಸೋಣ. ಇದೇ ಊರಾಗ ದುಡ್ಡು ಕೊಟ್ಟ ಮೇಲೆ ಊರ್ ಬಿಟ್ಟು ನಾವ್ಯಾಕಪ್ಪ, ಅವರೇ ಇದಾರಲ್ವಾ, ನಾವೆಲ್ಲಪ್ಪ ಓಡಿಸಕ್ಕಾಗತ್ತೆ. ಹಾ, ನಮ್ಮ ವಿಶ್ರಾಂತಿಗೆ ಸಮಯ ಆಯ್ತು, ಬರೋಣವಾ? ಸರ್ವ ಜನ ಸಿಗದವಂತು, ಎಲ್ಲ ಒಳ್ಳೇದಾಗ್ಲಿ. ಸುಮ್ನೆ ಫ್ರೀಯಾಗಿ ಕರೆಸ್ತಾರೆ, ಊಟ ಎಲ್ಲ ಏನು. ಈ ಬಾರ ಹೋಗೋಣ, ಇವ್ರದ್ದು ಇಷ್ಟ ಆಯ್ತು. ಒಂದ್ ಒಳ್ಳೆ ನಾಟಿ ಕೋಳಿ ಹೊಡೋಕೆ ಹೇಳು. ನಾಟಿ ಕೋಳಿ ಮುದ್ದೆ ಸಾರು ಮಾಡಕ್ಕೆ. ಇವರೆಲ್ಲ ವಿಡಿಯೋ ಮಾಡ್ತಿದಾರೆ ಕಣವರು, ಹುಷಾರು. ಎಲ್ಲೆಲ್ಲ ಆಗ್ಬಿಡ್ತಾರ ಆಮೇಲೆ. ಬಂದ್ಬಿಡ್ರಿ